ಸಕಾರಣವಿಲ್ಲದೆ ನಮ್ಮ ಆನ್ಲೈನ್ ಅಲ್ಲಿ ಅವುಗಳನ್ನ ವಿಲೆ ಮಾಡಲಾಗಿದೆ ಅಂತ ವರದಿ ನೀಡಲಾಗಿತ್ತು ಅನ್ನೋದನ್ನ ಗಮನಿಸಿ ಅವುಗಳನ್ನ ಮರುಪರಿಶೀಲನೆ ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇವೆ. ಸಮರ್ಪಕವಾಗಿ ವಿಲೆ ಆಗದೇ ಇದ್ದಂತಹ ಅರ್ಜಿಗಳನ್ನ ಮರುಪರಿಶೀಲನೆ ಮಾಡಿ ಮತ್ತೊಮ್ಮೆ ಆ ಅರ್ಜಿಗಳ ವಿಲೆ ಪ್ರಕ್ರಿಯೆಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಆ ಹಿನ್ನೆಲೆಯಲ್ಲಿ ಏನು ಚನ್ನರಾಯಪಟ್ಟಣದಲ್ಲಿ 1069 ಅರ್ಜಿ ಬಂದಿತ್ತು, ಅದರಲ್ಲಿ 627 ಅರ್ಜಿ ವಿಲೆ ಮಾಡಿ 442 ಅರ್ಜಿಗಳನ್ನ ಎರಡನೇ ಬಾರಿಗೆ ಸರಿಯಾಗಿ ವಿಲೆ ಆಗಿಲ್ಲ ಅಂತೇಳಿ ಎರಡನೇ ಬಾರಿಗೆ ಅವುಗಳನ್ನ ಮರುಪರಿಶೀಲನೆಗೆ ತಗೊಂಡಿದ್ದೇವೆ. ಇವತ್ತು ನಾವು 986 ಅರ್ಜಿಗಳು ಬಂದಿದ್ದಾವೆ. ಬಹುತೇಕ ಅರ್ಜಿಗಳು 94C ಸಂಬಂಧಪಟ್ಟದ್ದು ಇದ್ದಾವೆ. ಈ ತಾಲೂಕಿನಲ್ಲಿ ಸುಮಾರು 1000 ಅಷ್ಟು ಹೆಚ್ಚು 1294C ಅರ್ಹ ಅರ್ಜಿಗಳು ಇದ್ದಾವೆ ಅಂತ ಜಿಲ್ಲಾ ಮಟ್ಟದಲ್ಲಿ ಪ್ರಗತಿ ಪರಿಶೀಲನೆ ಮಾಡಿದಾಗ 1200ರಿಂದ 1500ವರೆಗೂ ಆಗಬಹುದು ಅಂತ ನಾವು ಅಂದಾಜು ಮಾಡಿದ್ದೇವೆ. ಅದರಲ್ಲಿ ಇತ್ತೀಚೆಗೆ ಒಂದು 500 ಅರ್ಜಿಗಳನ್ನ ಕ್ಲಿಯರ್ ಮಾಡಿದ್ದೇವೆ. ಇನ್ನೂ ನಮ್ಮ ಪ್ರಕಾರ ಇನ್ನೂ 500ರಿಂದ 1000 ಅರ್ಜಿ ಬಾಕಿ ಇದಾವೆ. ಅವುಗಳನ್ನ ಆದಷ್ಟು ಗರಿಷ್ಠ ಇನ್ನ ಒಂದು 2 ತಿಂಗಳ ಒಳಗಡೆ ಬಾಕಿ ಇರುವ ಎಲ್ಲಾ 94C ಅರ್ಜಿಗಳನ್ನ ವಿಲೆ ಮಾಡುವಂತಹದನ್ನ ಮಾಡ್ತೇವೆ. ಇನ್ನು ಫಾರ್ಮ್ 53 ಮತ್ತು 57 ಬಾಕಿ ಇರುವಂತಹ ಸುಮಾರು ಅರ್ಜಿಗಳು ಇವತ್ತು ಬಂದಿದ್ದಾವೆ. ಫಾರ್ಮ್ 53 ಅಲ್ಲಿ ಇರ್ತಕ್ಕಂಥವುಗಳು ಅವುಗಳು ಕೆಲವೆಲ್ಲ ಎಲಿಜಿಬಲ್ ಇದಾವೆ. ಅವುಗಳನ್ನ ಆದಷ್ಟು ಶೀಘ್ರವಾಗಿ ನಾನು ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಸೂಪರ್ವಿಷನ್ ಮಾಡಿ ಯಾವುದು ಬಾಕಿ ಇದೆ ಅದನ್ನ ಆಲೂರಲ್ಲೇ ಇರ್ಬೋದು, ಸಕಲೇಶ್ಪುರದಲ್ಲೇ ಇರ್ಬೋದು, ಅವುಗಳನ್ನ ವಿಲೆ ಮಾಡಿಸೋದಕ್ಕೆ ನಾನು ಇನ್ಮೇಲೆ ನಾನು ಸ್ವಲ್ಪ 94C ಮತ್ತು 53, 57 ಇವುಗಳನ್ನ ನಾನು ಕೂಡ ಟ್ರ್ಯಾಕರ್ಗೆ ತಗೊಂಡು ಅವುಗಳನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಸೂಕ್ಷ್ಮವಾಗಿ ಗಮನಿಸ್ತೇನೆ. ಪ್ರೋಗ್ರೆಸ್ ಮಾಡಿ ಬಾಕಿ ಇರುವ ಅರ್ಜಿಗಳನ್ನ ವಿಲೆ ಮಾಡತಕ್ಕಂತಹದ್ದು. ಕೆಲವು 53 ಅಲ್ಲಿ ಎಲಿಜಿಬಲ್ ಇದಾವೆ, ಆದ್ರೆ 57 ಅಲ್ಲಿರುವಂತಹವು ಬಹುತೇಕ ಎಲಿಜಿಬಲ್ ಇಲ್ಲ ಅನ್ನುವಂತಹದ್ದು ನನ್ನ ಮಾಹಿತಿ. ಯಾಕೆಂದ್ರೆ 57 ಕಾನೂನು ಮಾಡಿದಾಗ್ಲೇನೆ ಕೆಲವು ಜಮೀನಿಗೆ ಮಾತ್ರ ಅದರಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಎಲ್ಲಾ ಜಮೀನಿಗೆ ಅದರಲ್ಲಿ ಅವಕಾಶ ಕೊಟ್ಟಿಲ್ಲ. 57 ಅಲ್ಲಿ 53ಗೆ ಬೇರೆ ಕಾನೂನು ಇತ್ತು, 57ಗೆ ಬೇರೆ ಕಾನೂನು ಇದೆ. 53 ಅಲ್ಲಿ ಕೆಲವು ಎಲಿಜಿಬಲ್ ಇದಾವೆ, 57 ಅಲ್ಲಿ ಅವು ಎಲಿಜಿಬಲ್ ಇಲ್ಲ. ಸೊ ಹಾಗಾಗಿ ಕಾನೂನು ಏನಿದೆ ಕಾನೂನಿನ ಅಡಿಯಲ್ಲೇ ನಾವು ಮಾಡಬೇಕಾಗುತ್ತೆ. ಬಾಕಿ ಇರುವಂತವುಗಳನ್ನ ವಿಲೆ ಮಾಡುವಂತ ಕೆಲಸವನ್ನ ಖಂಡಿತವಾಗಿ ಮಾಡ್ತೇವೆ. ಇನ್ನ ಮೂರನೇ ವಿಷಯ ಅಂತಂದ್ರೆ ಸ್ವಲ್ಪ ಪಾಣಿ ತಿದ್ದುಪಡಿಗಳು ಕೆಲವೆಲ್ಲ ಬಾಕಿ ಇದಾವೆ. ಅವುಗಳನ್ನು ಕೂಡ ನಾನು ಹೇಳಿದ್ದೇನೆ, ತಹಶೀಲ್ದಾರ್ಗೆ ತಿದ್ದುಪಡಿ ಆಗುವಂತಹದನ್ನ ಸ್ವಲ್ಪ ಆದಷ್ಟು ಶೀಘ್ರವಾಗಿ ಮಾಡಿಸ್ಬೇಕು ಅಂತೇಳಿ ಅಂತ. ನಾಲ್ಕನೇದು ಕೆಲವು ಮರ ಮಾಲ್ಕಿ ಸಂಬಂಧಪಟ್ಟ ಹಾಗೆ HRPದು ಮರ ಮಾಲ್ಕಿ ವಿಷಯಗಳು ಇದ್ದಾವೆ. ಹಾಗೆ ಫಾರ್ಮ್ 53, 57 ಕೂಡ ಕೆಲವು ಮರ ಮಾಲ್ಕಿ ವಿಷಯಗಳು ಬಾಕಿ ಇದ್ದಾವೆ. ಅವುಗಳನ್ನು ಕೂಡ ಆದಷ್ಟು ಶೀಘ್ರ ವಿಲೆ ಮಾಡುವಂತಹದ್ದು. HRP ಮರ ಮಾಲ್ಕಿಯಲ್ಲಿ ಒಂದು ಸರ್ಕಾರ ಪಾಲಿಸಿ ಡಿಸಿಷನ್ ಆಗ್ಬೇಕಾಗುತ್ತೆ, ಅದನ್ನ ನಾವು ಮಾಡ್ತೇವೆ HRP ವಿಷಯದಲ್ಲಿ. ಯಾಕಂದ್ರೆ ಸಮಯಕ್ಕೆ ಮರ ಮಾಲ್ಕಿ ಕಟ್ಟಿಲ್ಲ ಅಂತೇಳಿ ಅರ್ಜಿಗಳೆಲ್ಲ ತಿರಸ್ಕಾರ ಆಗಿದ್ದಾವೆ. ಅದರ ವಿರುದ್ಧ ಅವರು ಕೋರ್ಟ್ಗೆ ಅಪೀಲ್ ಹೋದಾಗ ಇದನ್ನ ಅವ್ರಿಗೊಂದು ಅವಕಾಶ ಕೊಡಿ ಅಂತ ಕೋರ್ಟ್ನವರು ಆದೇಶ ಮಾಡಿದ್ದಾರೆ. ಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಅವ್ರಿಗೊಂದು ಅವಕಾಶ ಕೊಡುವುದಕ್ಕೆ ಸಾಧ್ಯನಾ ಅನ್ನೋ ತೀರ್ಮಾನವನ್ನ ನಾವು ಮಾಡ್ತೇವೆ. ಜಿಲ್ಲಾಧಿಕಾರಿಗಳಿಗೆ ನಾನು ಆಗ್ಲೇ ಹೇಳಿದ್ದೇನೆ, ಇದಕ್ಕೊಂದು ಪ್ರಸ್ತಾವನೆಯನ್ನ ಕಳಿಸ್ಕೊಡಿ. ಇದಕ್ಕೆ ಯಾರು ಸಮಯದಲ್ಲಿ ಮರ ಮಾಲ್ಕಿ ಕಟ್ಟಕ್ ಆಗಿಲ್ಲ ಅವ್ರಿಗೆ ಮತ್ತೊಂದು ಅವಕಾಶ ಕೊಟ್ಟು ಆ ಸಮಸ್ಯೆ ಪರಿಹಾರ ಮಾಡೋದ್ರ ಬಗ್ಗೆ ಸರ್ಕಾರ ಸಹಾನುಭೂತಿಯಿಂದ ಪರಿಗಣಿಸ್ತೇವೆ. ಅದಕ್ಕೊಂದು ಪ್ರಸ್ತಾವನೆಯನ್ನ ಕಳಿಸಿ ಅಂತ ನಾನು ಹೇಳಿದ್ದೇನೆ. ಇದು ಅದಕ್ಕೆ HRP ಜನರಲ್ ಇದನ್ನ ಹೊರತುಪಡಿಸಿ HRPದು ತುಂಬಾ ಇಶ್ಯೂಸ್ ಬಂದಿದ್ದಾವೆ. HRPಯಲ್ಲಿ ನಿಜವಾಗಿ ಪಾಪ ಜೆನ್ಯುವಿನ್ ಇರೋರು ತುಂಬಾ ತೊಂದರೆಗೆ ಸಿಕ್ಕಾಕೊಂಡವರು ಇದ್ದಾರೆ. ಪಾಪ ಏನಾಗಿದೆ ಅಲ್ಲಿ ಜೆನ್ಯುವಿನ್ ಇರೋರು ಸಿಕ್ಕಾಕೊಂಡಿದ್ದಾರೆ. ಯಾಕೆ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅವರು ಬೇರೆ ಯಾರ್ಯಾರು ಅನರ್ಹರಿದ್ದಾರೆ ಅವರೆಲ್ಲ ಮಂಜೂರಾತಿ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಒಂದಲ್ಲ ಎರಡಲ್ಲ ಸಾವಿರಾರು ಅನರ್ಹ ಪ್ರಕರಣಗಳಲ್ಲಿ ಮಂಜೂರಾತಿ ಆಗಿದೆ. ಹಿಂದೆ ಒಬ್ರು IAS ಅಧಿಕಾರಿ ತನಿಖೆ ಮಾಡಿದಾಗ ಕೆಲವು 4000 ರೆಕಾರ್ಡ್ ನೋಡಿದಾಗ 1200 ಅನರ್ಹ ಮಂಜೂರಾತಿ ಆಗಿದೆ ಅಂತ ಅವರೊಂದು ವರದಿ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಾವೀಗ ಹಿರಿಯ ಅಧಿಕಾರಿ ಅಮ್ಲಾನ್ ವಿಶ್ವಾಸ್ ಅಂತ ಅವರು ಇದನ್ನೆಲ್ಲ ತನಿಖೆ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಒಬ್ಬರನ್ನ ಫುಲ್ ಟೈಮ್ ಯಾರನ್ನಾದ್ರೂ ನೇಮಕ ಮಾಡಬೇಕು ಅನ್ನೋ ವಿಷಯನೂ ನಾನು DC ಅವರಿಗೆ ಹೇಳಿದ್ದೇನೆ. ಅದಕ್ಕೂ ಒಂದು ಪ್ರಸ್ತಾವನೆ ಕಳಿಸ್ಲಿಕ್ಕೆ ಹೇಳಿದ್ದೇನೆ.
ಯಾಕಂದ್ರೆ ಇದು ಯಾರೋ ಹಿರಿಯ ಅಧಿಕಾರಿಗಳು ಕೆಲಸದ ಒತ್ತಡದಲ್ಲಿ ಮಾಡಕ್ ಹೋದ್ರೆ ಆಗೋದಿಲ್ಲ. ಫುಲ್ ಟೈಮೇ ಅದಕ್ಕೊಂದು 4-5 ಜನ ಟೀಮ್ ಅನ್ನ ಹಾಕಿ ಮಾಡಿಸ್ಬೇಕು. ಅದಕ್ಕೂ ಒಂದು ಪ್ರಸ್ತಾವನೆ ಕಳಿಸಿ ಅಂತ ನಾನು ಡಿ ಸಿ ಅವರಿಗೆ ಹೇಳಿದ್ದೇನೆ. HRP ನೈಜತೆಯನ್ನ ಪರಿಶೀಲನೆ ಮಾಡಿ ಯಾವುದು ನೈಜ ಯಾವುದು ಅನೈಜ ಅಂತ ತೀರ್ಮಾನ ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡುವಂತಹ ಒಂದು ಸಮಿತಿಯನ್ನ ಮಾಡಬೇಕು ಅನ್ನೋ ವಿಷಯನೂ ಇದೆ. ಸಮಿತಿ ಮಾಡೋವರೆಗೆ ಈಗ ಸದ್ಯಕ್ಕೆ ಅಮ್ಲಾನ್ ವಿಶ್ವಾಸ್ ಅವರು ಅದರ ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನೈಜತೆ ಕಂಡು ಬಂದಂತವರಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡೋಣ. ಯಾರ್ದು ನೈಜತೆ ಇಲ್ಲ ಅಂತವ್ರ ಬಗ್ಗೆ ಸರ್ಕಾರ ಒಂದು ಕಠಿಣ ತೀರ್ಮಾನವನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ HRPಗೆ ಸಂಬಂಧಪಟ್ಟ ಹಾಗೆ. ಈಗ ಅದು ನೈಜ ಅನೈಜ ಎಲ್ಲ ಕೂಡ್ಕೊಂಡಿರೋದ್ರಿಂದ ಪಾಪ ನೈಜ ಇರೋರ್ಗೂ ಕೂಡ ಸಂಪೂರ್ಣ ನ್ಯಾಯ ಸಿಗುತ್ತಾ ಇಲ್ಲ. ಅವ್ರ ಬಗ್ಗೆ ನಮ್ಗೆ ಸಹಾನುಭೂತಿ ಇದೆ. ಆದ್ರೆ ನೈಜತೆ ಅನೈಜತೆ ಪರಿಹಾರ ಆಗೋವರೆಗೆ ನಾವು ಮಧ್ಯೆ ಏನು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದು ನಿಮ್ ಗಮನಕ್ಕೆ ತರ್ತಾ ಇದ್ದೇನೆ. 5ನೇ ವಿಷಯ ಬಹಳ ನನಗೆ ಆಶ್ಚರ್ಯನೂ ಆಯ್ತು ಮತ್ತೆ ಸ್ವಲ್ಪ ಬೇಸರನೂ ಆಯ್ತು. ಈಗ ಇಷ್ಟೊಂದು ಇಲ್ಲಿ ಅನೇಕ ವಸತಿ ಪ್ರದೇಶಗಳು ಇದಾವೆ. ಇಲ್ಲಿ ಕೆಲವರು 94CL ಅಂದ್ರೆ ಸರ್ಕಾರ ಅಥವಾ ಖಾಸಗಿ ಜಮೀನಲ್ಲಿ ಇರ್ತಕ್ಕಂಥ ವಸತಿ ಪ್ರದೇಶಗಳು, ಅವುಗಳು ಇಲ್ಲಿವರೆಗೂ ಕೂಡ ಗ್ರಾಮಗಳಾಗಿಲ್ಲ. ದಾಖಲೆ ಪ್ರಕಾರ ಗ್ರಾಮ ಆಗಿಲ್ಲ. ಅಂದ್ರೆ ಅವು ದಾಖಲೆ ರಹಿತ ವಸತಿ ಪ್ರದೇಶ, ಅನ್ರೆಕಾರ್ಡೆಡ್ ಹ್ಯಾಬಿಟೇಷನ್ ಅಂತ ಹೇಳ್ತೇವೆ. ಅವುಗಳಿಗೆ ದಾಖಲೆ ಮಾಡಿಕೊಡೋದಕ್ಕೆ, ಕಂದಾಯ ಗ್ರಾಮ ಮಾಡೋದಕ್ಕೆ ಸರ್ಕಾರ ಕಾನೂನನ್ನ ಮಾಡಿದೆ. ಈ ತಾಲೂಕಲ್ಲಿ, ಆಲೂರು ತಾಲೂಕಲ್ಲಿ ಸಾಕಷ್ಟು ಅಂತಹ ವಸತಿ ಪ್ರದೇಶಗಳು ಇದಾವೆ ದಾಖಲೆ ರಹಿತ. ಅವುಗಳನ್ನ ಈಗ ರಾಜ್ಯಾದ್ಯಂತ ನಾವು ಆಂದೋಲನದ ಮಾದರಿಯಲ್ಲಿ ಕಂದಾಯ ಗ್ರಾಮ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಹೊಸಪೇಟೆಯಲ್ಲಿ ಮೊನ್ನೆ ಹೋದ ವರ್ಷ 1,11,000 ಹಕ್ಕುಪತ್ರ ಕೊಟ್ಟಿದ್ದೇವೆ. ಅದಾದ್ಮೇಲೆ ಈಗ ಬರೋ ತಿಂಗಳಲ್ಲಿ ಇನ್ನೂ 1,00,000 ಹಕ್ಕುಪತ್ರ ಕೊಡ್ತಾ ಇದ್ದೇವೆ. ಒಂದು 6,000 ದಾಖಲೆ ರಹಿತ ವಸತಿ ಪ್ರದೇಶಗಳನ್ನ ನಾವು ದಾಖಲೆ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದೇವೆ. ಆದ್ರೆ ಇಲ್ಲಿ ಯಾಕೋ ನಾನು ಇಷ್ಟು ದಿನದಿಂದ ಇದನ್ನ ನಾವು ಬೆನ್ನತ್ತಿದ್ರೂ ಕೂಡ ಇಲ್ಲಿರುವಂತ ಅಧಿಕಾರಿಗಳ ಕಿವಿಗೆ ಅದು ಬೀಳದೆ ಇರತಕ್ಕಂತಹದ್ದು ಬೇಸರದ ಸಂಗತಿ. ಎಷ್ಟೋ ಈಗ ಬಂದಿದ್ದಾರೆ ಇವತ್ತು, ಅವರೆಲ್ಲ ನೋಡಿದ್ರೆ ಅದನ್ನ ಕಂದಾಯ ಗ್ರಾಮ ಮಾಡ್ಲಿಕ್ಕೆ ಫಿಟ್ ಇರುವಂತ ಕೇಸುಗಳಿದಾವೆ. ಅದು ಗ್ರಾಮ ಠಾಣ ಒಳಗಿರ್ಲಿ ಅಥವಾ ಮುನ್ಸಿಪಾಲಿಟಿ ಒಳಗಿರ್ಲಿ ಹೊರಗಿರ್ಲಿ, ಖಾಸಗಿ ಜಮೀನಲ್ಲಿರ್ಲಿ ಸರ್ಕಾರಿ ಜಮೀನಲ್ಲಿರ್ಲಿ, ಫಾರೆಸ್ಟ್ ಬಿಟ್ಟು ಇನ್ನೆಲ್ಲೇ ಇದ್ರೂ ಕೂಡ ಅದನ್ನ ನಾವು ಮಾಡಬಹುದು. ಕಂದಾಯ ಗ್ರಾಮ ಮಾಡ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಇಲ್ಲಿ ಸುಮಾರು ಜನ ಗಮನಿಸಿಲ್ಲ. ನಾನು ಕೂಡ ಈ ಜಿಲ್ಲೆ ಉಸ್ತುವಾರಿ ವಹಿಸ್ಕೊಂಡ ಮೇಲೆ ಸುಮಾರು ಬಾರಿ ತಾಕೀತ್ ಮಾಡಿ ಹೇಳಿದ್ದೇನೆ. ಆದ್ರೂ ಕೂಡ ಕೆಲವರು ಅಧಿಕಾರಿಗಳು ಅದ್ರ ಕಡೆಗೆ ಗಮನ ಕೊಡದೇ ಇರೋದು ಬೇಸರದ ಸಂಗತಿ. ಇದು ಬಡವರ ವಿಷಯ. ಇದನ್ನೆಲ್ಲ ನಾವು ಗಮನಕ್ಕೆ ತಗೊಂಡು ಇಷ್ಟೊತ್ತಿಗೆ ಪ್ರಸ್ತಾವನೆಗಳನ್ನ ಕಳಿಸ್ಬೇಕಾಗಿತ್ತು. ಆದ್ರೆ ಇವತ್ತು ನಾನು ಅದು ಎಲ್ಲ ಯಾವ್ದಾವ್ದು ಆ ತರ ಇದೆ ಅವುಗಳನ್ನೆಲ್ಲ ತಯಾರು ಮಾಡಿ 94D ಅಂತ ಒಂದು ಸೆಕ್ಷನ್ ಇದೆ, ಕಂದಾಯ ಗ್ರಾಮ ರಚಿಸಿ ಹಕ್ಕುಪತ್ರ ಕೊಡ್ಲಿಕ್ಕೆ, ಅಂತದೆಲ್ಲ ಕೊಡ್ಲಿಕ್ಕೆ ನಾನು ಇವತ್ತು ಸೂಚನೆಯನ್ನ ಕೊಟ್ಟಿದ್ದೇನೆ. ಅವೆಲ್ಲವನ್ನು ಕೂಡ ನಾವು ಒಂದು ಟ್ರ್ಯಾಕರ್ಗೆ ತಗೊಂಡು ಕಣ್ಣಿಡೋ ಪ್ರಯತ್ನವನ್ನ ಮಾಡ್ತೇವೆ. ಮುಂದಿನ ವಿಷಯ, ಸುಮಾರು ಜನ ವಸತಿ ಕೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಇಒ ಅವರು ಇದ್ದಾರೆ, ತಹಶೀಲ್ದಾರರು ಇದ್ದಾರೆ. ಇಬ್ಬರು ಕೂಡ ಜಂಟಿಯಾಗಿ ಮಾತಾಡಿಕೊಂಡು ಯಾವ್ದು ಖುಲ್ಲಾ ಸರ್ಕಾರಿ ಜಾಗಗಳಿದಾವೆ, ಬಯಲು ಪ್ರದೇಶದಲ್ಲಿ ಇದಾವೆ, ಕನಿಷ್ಠ ಒಂದು 4-4 ಎಕರೆ ಒಂದೊಂದು ಹೋಬಳಿಯಲ್ಲಿ 2-3 ಕಡೆ ಗುರುತಿಸಿ ಶಾಸಕರ ಮಾರ್ಗದರ್ಶನದಲ್ಲಿ ಅಂತ ಕಡೆ ಬಡಾವಣೆಗಳನ್ನ ರಚನೆ ಮಾಡಿ ಅಲ್ಲಿ ಬಡವರಿಗೆ ನಿವೇಶನ ಕೊಡುವಂತ ಕೆಲಸ ಮಾಡಬೇಕು. ಅದಕ್ಕೆ ಇಒ ಅವರು ಮುಂಜಾಗ್ರತೆ ಆಸಕ್ತಿ ತಗೋಬೇಕು. ಯಾಕಂದ್ರೆ ಸೈಟ್ ಕೊಡೋರು ಗ್ರಾಮ ಪಂಚಾಯತ್ ರಾಜ್ ಇಲಾಖೆ, ಅವರು ಬಂದು ನಮ್ಗೆ ಜಾಗ ಕೊಡಿ ಅಂತ ಕೇಳಿದ್ರೆ ನಾವು ಕಂದಾಯ ಇಲಾಖೆ ಅಂತ ಅವ್ರಿಗೆ ಜಾಗವನ್ನ ಕೊಡಬಹುದು. ಕೊಟ್ಟಿದ್ದ ಜಾಗಗಳು ಕೂಡ ಇಲ್ಲಿವರೆಗೂ ಸೈಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಿಜ, ಸೈಟ್ ಕೊಡ್ಲಿಕ್ಕೆ ಹೋದಾಗ ಅನುಕೂಲ ಇರೋರೇ ಬಂದು ಸೈಟ್ಗಳಿಗೆ ಅರ್ಜಿ ಹಾಕುವಂತಹದ್ದು ಇದು ಅಯ್ಯೋ ಯಾಕೆ ಬೇಕಪ್ಪ ಅಂತ ಅನ್ಸ್ಬಿಡ್ತದೆ ನಮಗೂ ಕೂಡ. ಆದ್ರೆ ಎಷ್ಟೋ ಜನ ಬಡವರಿದ್ದಾರೆ, ನಿವೇಶನ ರೈತರಿದ್ದಾರೆ, ಅಂತವ್ರ ಮುಖ ನೋಡಿ ನಾವು ಆದಷ್ಟು ನಿವೇಶನ ಕೊಡುವಂತಹದ್ದು ಆಗ್ಬೇಕು. ಅದಕ್ಕೆ ಕೂಡ ಇಒ ಅವರು ಮತ್ತೆ ತಹಶೀಲ್ದಾರರು ಇಬ್ಬರು ಸೇರಿ ಎಲ್ಲಿ ಈಗ ಇಒ ಅವರು ಹೇಳ್ತಾ ಇದ್ದಾರೆ ಕೊಟ್ಟಿರೋ ಜಾಗನೇ ನಮ್ಮ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಕೊಟ್ಟಿರೋ ಜಾಗ ಇದ್ರೆ ಅದನ್ನ ನಿವೇಶನ ಮಾಡಿ, ಜಾಗ ಸಾಲದು ಅಂತ ಹೇಳಿದ್ರೆ ತಗೊಳ್ಳಿ, ಕಂದಾಯ ಇಲಾಖೆಯಿಂದ ತಗೊಳ್ಳಿ, ಧಾರಾಳವಾಗಿ ಜಾಗ ಜಮೀನುಗಳು ಕೊಡ್ತೇವೆ, ಇರೋ ಜಮೀನುಗಳನ್ನ ಕೊಡ್ತೇವೆ. ಸೊ ನಿವೇಶನ ಕೊಡುವಂತಹದ್ದು ಸ್ವಲ್ಪ ವೇಗವಾಗಿ ಆಗ್ಬೇಕು ಅಂತಕ್ಕಂಥದ್ದು ಮತ್ತೊಂದು ವಿಷಯ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಮುಂದುವರೆದು
ಕೆಲವರಿಗೆಲ್ಲ ಹಿಂದೆ ಈ ಏನು ಆಶ್ರಯ ಸಮಿತಿ ಅಂತೇಳಿ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ಈ ತಾಲೂಕು ಆಫೀಸಲ್ಲಿ ಅಥವಾ ಇಒ ಆಫೀಸಲ್ಲಿ ರಿಜಿಸ್ಟರ್ ಇಲ್ಲ, ಮೂಲ ದಾಖಲೆಗಳು ಇಲ್ಲ. ಅಂತವರಿಗೆ ಈಗ ಪಂಚಾಯತಿಯವರು ಬೋಗಸ್ ಆಗಿ 911 ಏನೋ ಕೊಟ್ಟವ್ರೆ ಅವ್ರಿಗೆ ಆವಾದ್ರೆ ಅವಕ್ಕೆ ಯಾವಕ್ಕೂ ಬೆಲೆ ಇರೋದಿಲ್ಲ. ಸೊ ಈಗ ಅಂತವು ಯಾರು ಹಿಂದೆ ಆಶ್ರಯ ಸಮಿತಿ ಅಂತ ಹಕ್ಕುಪತ್ರ ಕೊಟ್ಟಿದ್ದಾರೆ, ಆದ್ರೆ ಹಕ್ಕುಪತ್ರಕ್ಕೆ ನೈಜತೆ ಇಲ್ಲ, ಹಕ್ಕುಪತ್ರಕ್ಕೆ ಮೂಲ ದಾಖಲೆ ಇಲ್ಲ, ರಿಜಿಸ್ಟರ್ ಇಲ್ಲ, ರೆಸಲ್ಯೂಷನ್ ಇಲ್ಲ, ಅಂತವುಗಳನ್ನು ಕೂಡ ಕಂದಾಯ ಗ್ರಾಮದಲ್ಲಿ ತೆಗೆದುಕೊಂಡು ಅವರಿಗೂ ಕೂಡ ಹಕ್ಕುಪತ್ರ ಕೊಡಬಹುದು. ಅದರಿಂದ ಶಾಶ್ವತವಾಗಿ ಸಮಸ್ಯೆ ಪರಿಹಾರ ಆಗುತ್ತೆ. ಅದಕ್ಕೆ ನಮ್ಮ ಕಂದಾಯ ಇಲಾಖೆಯವರು ಏನ್ ಹೇಳ್ತಾರೆ, ಇದು ಜಾಗ ತಾಲೂಕ್ ಪಂಚಾಯತಿಗೆ ಸೇರಿದ್ದು, ಅವ್ರ ಜಾಗದಲ್ಲಿ ನಾವು ಕಂದಾಯ ಗ್ರಾಮ ಮಾಡಕ್ ಆಗೋದಿಲ್ಲ ಅಂತ ಇದೊಂದು ಟೆಕ್ನಿಕಲ್ ಆಗಿ ಸಬು ಬೀಳ್ತಾರೆ. ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ, ಅಂತದ್ದು ಇದ್ರೆ ಇಒ ಅವರು ಹೋಗಿ ನೀವೇ ತಹಶೀಲ್ದಾರ್ ಹತ್ರ ಕೂತ್ಕೊಂಡು ಇದರಲ್ಲಿ ನೀವೇ ಒಂದು ಅಧಿಕೃತ ಪತ್ರ ಕೊಡಿ, ಈ ರೀತಿ ಹಿಂಗ ಆಗ್ಬಿಟ್ಟಿದೆ, ಇಲ್ಲಿ ಮೂಲ ದಾಖಲೆಗಳು ಇಲ್ಲ, ನೈಜತೆಯನ್ನ ನಾವು ಪರಿಶೀಲನೆ ಮಾಡಕ್ ಆಗ್ತಾ ಇಲ್ಲ, ಹಾಗಾಗಿ ಇದನ್ನ ನೀವು ಕಂದಾಯ ಗ್ರಾಮ ಯೋಜನೆ ಅಡಿಯಲ್ಲಿ ಇವರಿಗೆ ಕಂದಾಯ ಗ್ರಾಮವನ್ನಾಗಿ ಪರಿವರ್ತಿಸಿ ಅವರಿಗೆ ದಾಖಲೆಗಳನ್ನ ಮಾಡಿಕೊಡಬಹುದು ಅಂತ ಇವರೇ ಬರೆದು ಕೊಟ್ರೆ ಅದರ ಆಧಾರದ ಮೇಲೆ ನೀವು ಕಂದಾಯ ಗ್ರಾಮವನ್ನ ಪ್ರಪೋಸ್ ಮಾಡಬಹುದು ತಹಶೀಲ್ದಾರ್. ಸೊ ಈ ರೀತಿಯಾಗಿ ಮಾಡಿದ್ರೆ ಕೆಲವು ಆಲೂರಲ್ಲೂ ಆಗಿದೆ, ಸಕಲೇಶ್ಪುರದಲ್ಲೂ ಆಗಿದೆ. ಈ ರೀತಿ ಯಾವುದೋ ಅವ್ರ ಹತ್ರ ಒಂದು ಪೇಪರ್ ಪ್ರಿಂಟ್ ಔಟ್ ಇದೆ, ಆದ್ರೆ ಅದಕ್ಕೆ ಮೂಲ ಕಡತಗಳು ಇಲ್ಲ. ಈಗ ಅವ್ರು ಈ ಸ್ವತ್ತಿಗೆ ಕೇಳಿದ್ರೆ ಮೂಲ ಕಡತ ಕೇಳ್ತಾರೆ, ಮೂಲ ಕಡತ ಇಲ್ಲ ಅಂದ್ರೆ ಈ ಸ್ವತ್ತು ಕೊಡಕ್ ಬರೋದಿಲ್ಲ. ಸೊ ಕಂದಾಯ ಗ್ರಾಮ ಮಾಡ್ಬಿಟ್ರೆ ಪಕ್ಕ ಆಗುತ್ತೆ. ಸೊ ಈ ರೀತಿಯಾಗಿ ಅದನ್ನು ಇಷ್ಟು ವಿಷಯಗಳು ಸ್ವಲ್ಪ ಇನ್ನ ಸಣ್ಣ ಸಣ್ಣ ವಿಷಯಗಳು ತುಂಬಾ ಬಂದಿದ್ದಾವೆ. ಅವುಗಳನ್ನೆಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಅಧಿಕಾರಿಗಳ ಸಭೆ ಇದೆ, ಅಲ್ಲಿ ಅವುಗಳನ್ನ ನಾವು ಚರ್ಚೆ ಮಾಡ್ತೇವೆ. ಈಗ ಇಷ್ಟು ಪ್ರಮುಖವಾಗಿ ಜಾಸ್ತಿ ಅರ್ಜಿಗಳು ಬಂದಿರುವಂತಹ ವಿಷಯಗಳು. ಇನ್ನು ಅತಿ ಹೆಚ್ಚು ಬಂದಿರೋದು ದುರಸ್ತಿಗೆ ಸಂಬಂಧಪಟ್ಟ ಹಾಗೆ. ದುರಸ್ತು ಬಗ್ಗೆ 1-2 ನಿಮಿಷ ಹೇಳ್ಬಿಡ್ತೇನೆ. ಪೋಡಿ ದುರಸ್ತು ಈಗ ನಡೀತಾ ಇದೆ. ಮೊದಲು ಒಂದು ಪೋಡಿ ದುರಸ್ತು ಆಗ್ಬೇಕಾದ್ರೆ ಕಡ್ಡಾಯವಾಗಿ 5 ದಾಖಲೆ ಇರಬೇಕಾಗಿತ್ತು. 5 ದಾಖಲೆ ಇರಬೇಕಾಗಿತ್ತು. ಆ 5 ದಾಖಲೆ ಇರಬೇಕಾಗಿದ್ದ ಅವಶ್ಯಕತೆಯನ್ನ ಈಗ ನಾನ್ ಬಂದ್ಮೇಲೆ 3 ದಾಖಲೆಗೆ ಇಳಿಸಿದೀವಿ ನಾವು. ಮೊದಲು 5 ಬೇಕಾಗಿತ್ತು, ಈಗ 3 ದಾಖಲೆ ಇದ್ರೂ ಕೂಡ ಕೋಡಿ ದುರಸ್ತು ಮಾಡಿ ಅಂತ ನಾನು ಆದೇಶ ಮಾಡಿದ್ದೇನೆ. 5 ದಾಖಲೆ ಅಂತ ಹೋದ್ರೆ 90% ಯಾರಿಗೂ ಆಗ್ತಾ ಇರ್ಲಿಲ್ಲ, 90% ಆಗ್ತಾ ಇರ್ಲಿಲ್ಲ. ಈಗ 5ನ್ನ ಬದಿಗಿಟ್ಟು 3 ದಾಖಲೆ ಇದ್ರೆ ಮಾಡಿ ಅಂತ ಹೇಳಿದ್ಮೇಲೆ 50% ಆಗ್ತಾ ಇದೆ. ಈಗ 50% ಎಲಿಜಿಬಲ್ ಆಗಿದ್ದಾರೆ. ಮೊದಲು ಬರೀ 10% ಎಲಿಜಿಬಲ್ ಇದ್ರು, ಈಗ 50% ಎಲಿಜಿಬಲ್ ಆಗಿದ್ದಾರೆ. ಅವ್ರದ್ದೆಲ್ಲವೂ ಕೂಡ ಈಗ ಪೋಡಿ ದುರಸ್ತು ನಡೀತಾ ಇದೆ, ಆಟೋಮ್ಯಾಟಿಕ್ ಆಗಿ ಆಗ್ತಾ ಇದೆ. 3 ದಾಖಲೆ ಇರೋರ್ದು ನಡೀತಾ ಇದೆ. ಈಗ ಕೆಲವ್ರ ಹತ್ರ 3 ದಾಖಲೆ ಇಲ್ಲ, ಅಂತವರು ಹತ್ರ 40 to 50% ಇದ್ದಾರೆ. ಅವ್ರದ್ದು ಏನು ಅನ್ನೋದು ಪ್ರಶ್ನೆ. ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ, ಈ 3ರಲ್ಲಿ ಯಾರ ಹತ್ರ 2 ದಾಖಲೆ ಇದೆ ಅಂತವುಗಳನ್ನ ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಗೆ ತೆಗೆದುಕೊಂಡು ಒರಿಜಿನಲ್ OMO MRO ಇದ್ರೆ, RTC ಇದ್ರೆ ಅದನ್ನ ತಗೊಂಡು ಮಾಡಿ ಸ್ವಲ್ಪ ಧೈರ್ಯವಾಗಿ ಅಂತ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ. ಯಾರಿಗೆ 3 ದಾಖಲೆ ಇಲ್ಲ, ಯಾರಿಗೆ 2 ದಾಖಲೆ ಇದೆ, ಅದನ್ನ ನೈಜತೆಯನ್ನ ಪರಿಶೀಲನೆ ಮಾಡಿಕೊಂಡು 2 ದಾಖಲೆ ಇರೋದನ್ನ ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಯಲ್ಲಿ ಇಟ್ಟು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡಿ ಅದನ್ನು ಕೂಡ ಕೋಡಿ ದುರಸ್ತು ಮಾಡಬೇಕು ಅಂತ ಹೇಳಿದ್ದೇನೆ. ಆ ರೀತಿ ಮಾಡಿದಾಗ ಇನ್ನೊಂದು 15% 20% ಪಾಸ್ ಆಗುತ್ತೆ. ಸೊ ಫಸ್ಟ್ ಕ್ಲಿಯರ್ ಆಗಿರೋದು 50%, ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಯಲ್ಲಿ ಒಂದು 20% ಪಾಸ್ ಮಾಡಬಹುದು. ಈ ತರ ಆದ್ರೆ ಒಟ್ಟು ಏನು ಬಾಕಿ ಇದಾವೆ, 70 ವರ್ಷದಿಂದ ಬಾಕಿ ಇದಾವೆ, ಅಂತವ ಪೈಕಿ 65ರಿಂದ 70% ಕೋಡಿ ದುರಸ್ತು ಆಗೋಗುತ್ತೆ. ಇಷ್ಟಾದ್ರೂ ಕೂಡ 30% ಉಳಿತದೆ. ಅದ್ರ ಬಗ್ಗೆ ನಾವಿನ್ನೂ ತೀರ್ಮಾನ ಮಾಡಿಲ್ಲ. ಅದನ್ನ ಏನ್ ಮಾಡ್ಬೇಕು ಅನ್ನೋದು ಈ 65-70% ಆದ್ಮೇಲೆ ಅದನ್ನ ತೀರ್ಮಾನ ಮಾಡ್ತೇವೆ. ಫಸ್ಟ್ ಈಗ ನಮ್ದು ಪ್ರಯಾರಿಟಿ ಇರೋದು 50% ಆಲ್ಮೋಸ್ಟ್ ಸ್ಟೇಜ್ಗೆ ಮುಗಿಯೋ ಸ್ಟೇಜ್ಗೆ ಬಂದಿದೆ. ಅದಾದ್ಮೇಲೆ ಈಗ ಇನ್ನ 15-20% ಏನು 2 ರೆಕಾರ್ಡ್ ಮಾತ್ರ ಇರೋದನ್ನ ನಾವು ಪ್ರೋಸೆಸ್ ಮಾಡಕ್ಕೆ ಈಗ ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ.
ಅದಾದ್ಮೇಲೆ ಒಂದೇ ರೆಕಾರ್ಡ್ ಇರೋದು ಆಮೇಲೆ ಬರುತ್ತೆ. ಒಂದೇ ರೆಕಾರ್ಡ್ ಅಂದ್ರೆ ಅವ್ರ ಹತ್ರ ಬರೀ RTC ಮಾತ್ರ ಇದೆ, ಇನ್ನೇನು ಇಲ್ಲ ಅಂತ. ಆದ್ರೆ ಜನ ಬರ್ತಾರೆ, ನೋಡಿ ಸ್ವಾಮಿ ನಮ್ ಕೈಯಲ್ಲಿದೆ ಅಂತ. ನಿಮ್ ಕೈಯಲ್ಲಿದ್ರೆ ದಯವಿಟ್ಟು ಆಗೋದಿಲ್ಲ. ಅದು ನಮ್ಮ ದಾಖಲ ಇದ್ರಲ್ಲಿ ಇರ್ಬೇಕು, ರೆಕಾರ್ಡ್ ರೂಮ್ ಅಲ್ಲಿ ಇರ್ಬೇಕು. ಆವಾಗ ಮಾತ್ರ ದಾಖಲೆ ಇದೆ ಅಂತ ನಾವು ಒಪ್ಕೊಳ್ತೇವೆ. ನಿಮ್ ಕೈಯಲ್ಲಿದೆ ಅಂದ್ರೆ ಇವತ್ತು ನಾನು ಅದ್ರ ಬಗ್ಗೆ ಹೇಳಕ್ ಆಗೋಲ್ಲ. ಯಾಕೆಂದ್ರೆ ಕೆಲವರು ಜೆನ್ಯೂನ್ ಇರೋರು ಅವ್ರ ಕೈಯಲ್ಲಿರೋದು, ನೈಜ ಇರೋದು ಇದೆ. ಇನ್ ಕೆಲವ್ರ ಕೈಯಲ್ಲಿರೋದ್ರ ನೈಜತೆ ನಾನು ಖಾತ್ರಿ ಮಾಡಕ್ ಆಗೋದಿಲ್ಲ. ನಾನೇನಾದ್ರೂ ಎಲ್ಲಾರ್ಗು ಒಂದೇ ತಕಡಿಗೆ ಹಾಕಿ ತೂಕ್ಬಿಟ್ರೆ ಕೆಲವರು ನೈಜ ಇರೋರು ಬನ್ಸಿಗೆ ಬೇಜಾರು ಮಾಡ್ಕೋತಾರೆ. ಆದ್ರೆ ಅದರಲ್ಲಿ ಯಾವ್ದು ನೈಜ ಇದೆ ಅಂತ ನಾನು ಹೇಳಕ್ ಆಗೋದಿಲ್ಲ. ನಮ್ಮ ರೆಕಾರ್ಡ್ ರೂಮ್ ಅಲ್ಲಿ ಇದ್ರೆ ಅಲ್ಲಿಗೆ ಕನ್ಫರ್ಮ್, ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲ ಅಂತಾನೆ ಪರಿಗಣಿಸಬೇಕಾಗತ್ತೆ. ಎನಿವೆ, ಈಗ ನಮ್ಮದು ಪ್ರಯಾರಿಟಿ ಇರೋದು 65ರಿಂದ 70% ಕ್ಲಿಯರ್ ಮಾಡಕ್ಕೆ. ಅಷ್ಟು ಮಾಡ್ತೀವಿ. ನಾನು ಹೋದ್ ಸತಿ 100 ಸತಿ ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ. ಹಾಸನ ಜಿಲ್ಲೆಯಲ್ಲಿ ಹೋದ 14 ವರ್ಷ ತಗೊಂಡ್ರೆ 14 ವರ್ಷ 2010ರಿಂದ 2024 ಹಾಸನ ಜಿಲ್ಲೆಯಲ್ಲಿ ಕೋಡಿ ದುರಸ್ತ ಆಗಿರೋದು ಬರೀ 2244 ಕೇಸ್. 14 ವರ್ಷದಲ್ಲಿ 2244 ಕೇಸ್ ಆಗಿದೆ. 14 ವರ್ಷದಲ್ಲಿ. ಈಗ ಕಳೆದ 1 ವರ್ಷದಲ್ಲಿ ಹಾಸನ ಜಿಲ್ಲೆಯಲ್ಲಿ 16,000 ದಾಟಿದ್ದೇವೆ ನಾವು. 16,000 ಮಾಡಿರೋದು. ಸೊ ನೀವ್ ಹೇಳ್ಬೋದು 60%, ನೀವ್ ಅದೇನೋ 50 ಹೇಳ್ತಾ ಇದ್ದೀರಾ, 65 ಹೇಳ್ತಾ ಇದ್ದೀರಾ, 70 ಹೇಳ್ತಾ ಇದ್ದೀರಾ, ನಮ್ದು ಹೇಳಿ ಅಂತ. 14 ವರ್ಷದಲ್ಲಿ 2244 ಆಗಿದೆ. ಕಳೆದ 1 ವರ್ಷದಲ್ಲಿ ಈಗ 16,000 ದಾಟಿದ್ದೀವಿ. DDLR ಅವರು ಎಷ್ಟಾಗಿದೆ? 17,000 ಆಗಿದೆ. ಕಳೆದ 1 ವರ್ಷದಲ್ಲಿ 17,000 ಆಗಿದೆ. 14 ವರ್ಷದಲ್ಲಿ ಎಷ್ಟಾಗಿತ್ತು ಅದಕ್ಕಿಂತ 5 ಪಟ್ಟು ನಾವು 1 ಇಯರ್ ಅಲ್ಲಿ ಮಾಡಿದ್ದೀವಿ. ಆದ್ರೂ ಆಗದೆ ಇರೋದು ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ಮಾನವ ಮಿತಿಯಲ್ಲಿ, ಕಾನೂನು ಮಿತಿಯಲ್ಲಿ ಏನ್ ಮಾಡ್ಬೋದೋ ಅದನ್ನ ನಾನು ಶಿರಸಾವಹಿಸಿ ಮಾಡ್ಬೋದು. ಆದ್ರೆ ಎಲ್ಲಾ ಮಾಡಿ ಅಂತ ಹೇಳಿದ್ರೆ ನನಗೂ ಕೂಡ ಕೆಲವು ಮಿತಿಗಳಿದಾವೆ. ಒಂದೇ ದಾಖಲೆ ಇಟ್ಕೊಂಡು ಮಾಡಿ ಅಂದ್ರೆ ನನಗೂ ಮಾಡೋದು ಕಷ್ಟ. ನಾನು DC ಅವ್ರಿಗೆ ಹೇಳಿದ್ದೇನೆ, 2 ದಾಖಲೆ ಇದ್ರೆ ಸ್ವಲ್ಪ ಧೈರ್ಯ ಮಾಡಿ ನಾವಿದೀವಿ ನಿಮ್ ಜೊತೆಗೆ ಅಂತ ಹೇಳಿದ್ದೇನೆ. ಅಷ್ಟು ಮಟ್ಟಿಗೆ ನಾವು ಮಾಡಿಸ್ಬೋದು. ಇದು ಕೋಡಿ ದುರಸ್ತು ಬಗ್ಗೆ. ಅದಕ್ಕೆ ಇವತ್ತು ಬಂದಿದ್ದೆಲ್ಲ ಅರ್ಜಿ ಜಾಸ್ತಿ ಅದೇ ಇತ್ತು. ನಾನು ಅವ್ರಿಗೆ ಜಾಸ್ತಿ ಉತ್ತರ ಕೊಡ್ಲಿಲ್ಲ. ಯಾಕೆ ಅಂದ್ರೆ 50% ಅಲ್ಲಿ ಬರುತ್ತಾ ಅವ್ರದ್ದು, ಅಥವಾ 20% ಅಲ್ಲಿ ಬರುತ್ತಾ, ಅಥವಾ 30% ಅಲ್ಲಿ ಬರುತ್ತಾ? ಅವ್ರ ಹತ್ರ ದಾಖಲೆ ಇರ್ಬೋದು, ನಮ್ಮ ಹತ್ರ ಇಲ್ಲದೆ ಇರ್ಬೋದು. ಈ ತರ ಬರುತ್ತಾ? ಇವೆಲ್ಲ ಗೊತ್ತಿಲ್ಲದೆ ನಾನು ಏನು ಉತ್ತರ ಹೇಳೋದು ಒಬ್ಬೊಬ್ಬರಿಗೂ ಕಷ್ಟ. ಒಬ್ಬೊಬ್ಬರದು ಒಂದೊಂದು ಸ್ವರೂಪ ಇರ್ತದೆ. ಸೊ ಆ ಕಾರಣದಿಂದ ನಾನು ಅವರಿಗೆ ನೋಡ್ತೀವಿ ಮಾಡ್ತೀವಿ ಅಂತ ನಾನು ಹೇಳಿದ್ದೇನೆ. ಯಾವುದು ಮಾಡಕ್ ಆಗುತ್ತೆ ನನ್ನ ಪ್ರಕಾರ ಇನ್ನೊಂದು 3-4 ತಿಂಗಳಲ್ಲಿ ಒಂದು 25,000 ಆಗೋಗುತ್ತೆ. ನನ್ನ ಪ್ರಕಾರ ನಮ್ಮ ಟಾರ್ಗೆಟ್ ಇರೋದು 25,000 ಕೋಡಿ ದುರಸ್ತ ಆಗ್ಬೇಕು ಅಂತ. ಎಲ್ಲಿ DDLR ಅವರು ಎಷ್ಟು ರೀಚ್ ಆಗ್ಬೋದು? 24-25 ದಾಟ್ತೀವ ಇಲ್ವಾ? 25,000 ಅಂತೂ ಮಾಡ್ತೀವಿ. ಹಿಂದೆ 14 ವರ್ಷದಲ್ಲಿ 2,200. ಈಗ 1.5 ವರ್ಷದಲ್ಲಿ 25,000 ನಾವು ಟಾರ್ಗೆಟ್ ಇಟ್ಕೊಂಡಿದೀವಿ. 1.5 ವರ್ಷ ನಾವು ಸ್ಟಾರ್ಟ್ ಮಾಡಿ ಹೋದ ಜನವರಿಯಿಂದ ಇನ್ನು 1.5 ವರ್ಷದಲ್ಲಿ 25,000 ದಾಟಿಸ್ತೀವಿ. ಅದಾದ್ಮೇಲೆ ಇವೆಲ್ಲ ಉಳಿದಿದ್ದು ದಾಖಲೆಗಳು ಕಮ್ಮಿ ಇರೋದು ಆಮೇಲೆ ನೋಡ್ತೀವಿ. ಅಲ್ಲಿವರೆಗೂ ನಾವು 3 ದಾಖಲೆ ಇರೋದು, 2 ದಾಖಲೆ ಇರೋದು, ಇದ್ರ ಕಡೆಗೆ ನಮ್ಮ ಪ್ರಯಾರಿಟಿಯನ್ನ ಇದೆ. ಸೊ ಅಷ್ಟೊತ್ತಿಗೆ 25,000 ಕ್ಲಿಯರ್ ಆದ್ರೆ ಒಂದೊಂದು ಮಂಜೂರಿದಾರರಿಗೆ ಇವತ್ತು 5-5 ಜನ 10 ಜನ ವಾರಸುದಾರರಿದ್ದಾರೆ. ಸಿಂಗಲ್ ವಾರಸುದಾರರು ಒಂದ್ ಫ್ಯಾಮಿಲಿ ಇರೋದು 2-3 ಏನು ಒಂದೇ ಕುಟುಂಬ ಇರೋದಿಲ್ಲ. ಸುಮಾರು ಮಂಜೂರಿಗೆ 3 ಕುಟುಂಬ 6 ಕುಟುಂಬ ಇದಾವೆ. ಒಂದು ಕುಟುಂಬ ಅಂದ್ರೆ 4 ಜನ ಅಂತ ಇಟ್ಕೊಂಡ್ರು ಕೂಡ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ತಾವು ವಿಚಾರ ಮಾಡಿ. ಅಷ್ಟನ್ನ ಈಗ ಮಾಡ್ತಾ ಇದ್ದೇವೆ. ಇದು ಕೋಡಿ ದುರಸ್ತ್ ಬಗ್ಗೆ. ಯಾಕಂದ್ರೆ ಹೆಚ್ಚಿಗೆ ಅರ್ಜಿಗಳು ಬಂದಿದ್ದು ಅದೇನೆ. ಅದ್ರ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಅರ್ಥ ಆಗ್ಲಿ, ನಮ್ಮ ಪ್ರೊಸೀಜರ್ ಏನು, ನಾವ್ ಏನು ಮೆಥಡ್ ಫಾಲೋ ಮಾಡ್ತಾ ಇದೀವಿ ಅನ್ನೋದು ಎಲ್ಲಾರ್ಗೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಈ ವಿಷಯವನ್ನ ಹೇಳ್ತಾ ಇದ್ದೇವೆ. ಸೊ ಅದರ ಪ್ರಕಾರ ಅದನ್ನು ಕೂಡ ನಾವು ಫಾಲೋ ಅಪ್ ಮಾಡಿ ಎಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡ್ತೇವೆ. ಇವತ್ತು ಬಂದಿರೋ 986 ಅರ್ಜಿನೂ ಕೂಡ ಆನ್ಲೈನ್ ಅಲ್ಲಿ ಪ್ರತಿಯೊಂದು ಇದು IPGRS ಅಂತ ಒಂದು ಸಿಸ್ಟಮ್ ಇದೆ.
ಪ್ರೈಮ್ ಮಿನಿಸ್ಟರ್ಗೆ ನೀವೇನಾದ್ರೂ ದೂರ ಅರ್ಜಿ ಕೊಟ್ರು ಅದು ಇದೇ ಸಿಸ್ಟಮ್ ಅಲ್ಲಿ ಎಂಟರ್ ಆಗುತ್ತೆ. ಸೇಮ್ ಸಿಸ್ಟಮ್ IPGRS ಅಂತ ಹೇಳಿ ಗ್ರೀವೆನ್ಸ್ ರಿಡ್ರೆಸಲ್ ಸಿಸ್ಟಮ್ ಅಂತ, ಗ್ರೀವೆನ್ಸ್ ರಿಡ್ರೆಸಲ್ ಸಿಸ್ಟಮ್ ಅಂತ ಇದೆ. ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಸಿಸ್ಟಮ್ ಅಂತ, ಇಂಡಿಯನ್ ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಸಿಸ್ಟಮ್ ಇಂಟಿಗ್ರೇಟೆಡ್. ಪ್ರೈಮ್ ಮಿನಿಸ್ಟರ್ಗೆ ಅರ್ಜಿ ಕೊಟ್ಟರು ಈ ಸಿಸ್ಟಮ್ಗೆ ಬರ್ತದೆ, CMಗೆ ಅರ್ಜಿ ಕೊಟ್ಟರು ಇದಕ್ಕೆ ಬರ್ತದೆ. ಅಲ್ಟಿಮೇಟ್ಲಿ ಅಲ್ಲಿ CMGRS ಅಂತ ಮಾಡಿದೀವಿ, ಹೆಸರು ಮಾತ್ರ CMGRS ಇದೆ, ಬಟ್ ಬ್ಯಾಕ್ ಎಂಡ್ ಅಲ್ಲಿ ಇಲ್ಲಿಗೆ ಬರ್ತದೆ ಅದು ಕೂಡ. ಸೊ ಸೇಮ್ ಸಿಸ್ಟಮ್ ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಕೆಲವ್ರಿಗೆ ನಾವು ಕೊಡೋ ಶರ ಸಮಾಧಾನ ಆಗದೆ ಇರಬಹುದು, ಆದ್ರೆ ಆದಷ್ಟು ಸಿನ್ಸಿಯರ್ ಆಗಿ ವಿಲೆ ಮಾಡಬೇಕು ಅಂತ ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ. ಕೆಲವ್ರಿಗೆ ಕಾನೂನಾತ್ಮಕವಾಗಿ ಇದ್ದು ಕೂಡ ಒಂದೋ ಎರಡೋ ಸ್ವಲ್ಪ ಬೇಜವಾಬ್ದಾರಿ ಉತ್ತರಗಳು ಬಂದಿರಬಹುದು. ನಾವೆಲ್ಲ ಮನುಷ್ಯರೇ, ಪರ್ಫೆಕ್ಟ್ ಯಾರು ಇಲ್ಲ, ಒಂದೋ ಎರಡೋ ತಪ್ಪು ಆಗ್ಬಹುದು. ಆದ್ರೆ ಕೆಲವ್ರಿಗೇನು ಅದು ಕೇಳದ್ದು ನಾವು ಮಾಡಕ್ ಆಗಲ್ಲ ಅಂತ ಅದು ಕೊಟ್ಟಾಗ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಇಲ್ಲಿ ಬಂದವರೆಲ್ಲ ನೀವು ನೋಡಿದಿರಿ, ಎಲ್ಲ ಪರ್ಸನಲ್ ಗ್ರಡ್ಜಸ್ ಸುಮಾರು ಇದಾವೆ. ಅದರಲ್ಲಿ ಕೆಲವು ಅಕ್ಕಪಕ್ಕ ಮನೆಯವ್ರ ಗ್ರಡ್ಜಸ್ ಆದ್ರೆ ಇನ್ ಕೆಲವು ಸ್ವಂತ ಫ್ಯಾಮಿಲಿ ಒಳಗಡೆ ಗ್ರಡ್ಜಸ್. ಇಂಥವೆಲ್ಲ ನಾವು ತಗೊಂಡ್ ಬಂದು ಸದ್ಯ ನಾವು ಜನಗಳ ಕೆಲಸ ಮಾಡೋದೇ ಕಷ್ಟ ಆಗಿದೆ. ಇನ್ನ ವ್ಯಾಜ್ಯಗಳನ್ನ ದೇಶಗಳನ್ನ ಬಗೆಹರಿಸಕ್ಕೆ ನಮ್ ಕೈಲಾಗುತ್ತಾ ಯೋಚನೆ ಮಾಡಿ. ಅಂತವು ಕೆಲವೆಲ್ಲ ಇರ್ತವೆ. ಆದ್ರೂ ಕೂಡ ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ, ಕಾನೂನಾತ್ಮಕವಾಗಿ ಏನಿದ್ರೆ ಅದನ್ನ ಬಿಗಿಯಾಗಿ ಮಾಡಬೇಕು ಅಂತ. ಇದನ್ನ ನಾವು ಸ್ವಲ್ಪ ಸೀರಿಯಸ್ ಆಗಿ ಫಾಲೋ ಅಪ್ ಮಾಡ್ತೇವೆ. ಜಿಲ್ಲಾಡಳಿತನೂ ಕೂಡ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೂ ಏನಂದ್ರೆ ಇಲ್ಲಿ ಸಮಸ್ಯೆಗಳು ಜಾಸ್ತಿ ಇದಾವೆ. ನಾವು ಸಾಲ್ವ್ ಮಾಡಿದಷ್ಟು ಇನ್ನ ಸಮಸ್ಯೆಗಳು ಹುಟ್ಟುತ್ತಾನೆ ಇದಾವೆ. ಹಾಗಾಗಿ ಆ ತರ ಇರೋದ್ರಿಂದ ಅಧಿಕಾರಿಗಳು ಇನ್ನೊಂದು ಸ್ವಲ್ಪ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ನಾನು ಅಧಿಕಾರಿಗಳಲ್ಲೂ ಕೂಡ ತಾಕೀತು ಮಾಡ್ತೇನೆ. ಮತ್ತು ಈಗ ಏನು ದೂರುಗಳು ಬಂದಿದಾವೆ ಇವುಗಳನ್ನ ಆದಷ್ಟು ಸಿನ್ಸಿಯರ್ ಆಗಿ ಡಿಸ್ಪೋಸಲ್ ಮಾಡಬೇಕು ಅಂತಾನು ಕೂಡ ಅಧಿಕಾರಿಗಳಿಗೆ ನಾನು ಈ ಮೂಲಕ ಸೂಚನೆಯನ್ನ ಕೊಡ್ತಾ, ತಾವೆಲ್ಲ ನಂಬಿಕೆ ಇಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಬೆಳಿಗ್ಗೆ ಹೇಳ್ದಂಗೆ ನಂಬಿಕೆ ಇಟ್ಟು ತಾವೆಲ್ಲರೂ ಕೂಡ ಬಂದಿದ್ದೀರಾ. ನಿಮ್ ನಂಬಿಕೆ ಉಳಿಸ್ಕೊಳ್ಳೋದೇ ನಮ್ಗೆ ದೊಡ್ಡ ಒಂದು ಸವಾಲು, ಮತ್ತು ಅದೇ ನಮ್ಮ ದೊಡ್ಡ ಆಸ್ತಿನೂ ಕೂಡ. ಜನಗಳ ನಂಬಿಕೆ ಅಷ್ಟೋ ಇಷ್ಟೋ ಉಳಿಸ್ಕೊಂಡ್ರೆ ಅದಕ್ಕೆ ಸಮಾನ ಬೆಲೆ ಕಟ್ಟಲಿಕ್ಕೆ ಇನ್ಯಾವುದೂ ಕೂಡ ಇಲ್ಲ. ಆ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ನಾವು ಕೂಡ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತ ಹೇಳಿ ತಮ್ಗೆಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ರಾಷ್ಟ್ರೀಯ ಹೆದ್ದಾರಿ ಭೇಟಿ ಕೊಟ್ಟಿದ್ರಲ್ಲ ಸರ್, ರಾಷ್ಟ್ರೀಯ ಹೆದ್ದಾರಿ ವೀಕ್ಷಣೆ ಮಾಡಿದ್ರಲ್ಲ, ಹೇಳಿದ್ನಲ್ಲಪ್ಪ, ನೀವು ಇದ್ರಲ್ಲ, ಅವರೆಲ್ಲ ಇದ್ರು, ವಿಡಿಯೋ ಕೊಟ್ಟಿದ್ದೀನಿ ನೋಡಿ ತಗೋ. ಸಾಕಷ್ಟು ಸುಧಾರಣೆಗಳನ್ನ ಮಾಡಿದ್ದೀರಿ, ಜನರ ಮನೆ ಬಾಗಿಲು ಹೋಗಿದ್ದೀರಿ. ಸಕಲೇಶಪುರ ತಾಲೂಕಲ್ಲಿ ಫಸ್ಟ್ ಟೈಮ್ ಒಂದು ಕನಸ್ಪಂದನ ಕಂದಾಯ ಸಚಿವರು ಮಾಡ್ತಾ ಇದ್ದಾರೆ. ಇದೇ ರೀತಿ ಒಂದು ರಿಕ್ವೆಸ್ಟ್ ಮಾತ್ರ ಏನು ಅಂತಂದ್ರೆ, ಈಗ ಹಳ್ಳಿ ಕಡೆಯಿಂದ ಬರ್ತಾರೆ, ವಯಸ್ಸಾದ್ರು ಬರ್ತಾರೆ, ಮತ್ತೆ ಎಜುಕೇಶನ್ ಇಂಜಿನಿಯರ್ ಬರ್ತಾರೆ. ಕಚೇರಿಗೆ ಬಂದಾಗ ಈಗ ಏನು IT ಕಂಪ್ನಿಗಳೆಲ್ಲ ಏನೊಂದು ರಿಸೆಪ್ಷನ್ ಕೌಂಟರ್ ಇರುತ್ತೆ, ಆ ರೀತಿ ಬಂದಾಗ ತಹಸೀಲ್ದಾರ್ ಎಲ್ಲಿ ಹೋಗಿದ್ದಾರೆ, ಎಷ್ಟು ಗಂಟೆ ಬರ್ತಾರೆ ಅಂತ ಒಂದು ಕರೆಕ್ಟಾದ ಮಾಹಿತಿ, CA ಎಲ್ಲಿ ಹೋಗಿದ್ದಾರೆ, ಎಲ್ಲಿರ್ತಾರೆ, ಆ ಥರದ ಇನ್ಫಾರ್ಮೇಶನ್ ಅವ್ರಿಗೆ ಕೊಟ್ಟರೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ. ನೀವು ಹೇಳೋದು ತುಂಬಾ ಸರಿ ಇದೆ. ಪ್ಲಸ್ ಜನಗಳ ದೂರು ಹಂಗೆ ಇದೆ, ಅಧಿಕಾರಿಗಳ ಕೈಗೆ ಸಿಗಲ್ಲ, VAಗಳ ಕೈಗೆ ಸಿಗಲ್ಲ, ತಹಶೀಲ್ದಾರರು ಸಿಗಲ್ಲ ಅಂತ. ಇದಕ್ಕೆ ನಾವು ಸಿಸ್ಟಮ್ ಅಲ್ಲೇ ಸೊಲ್ಯೂಷನ್ ಹುಡುಕ್ಬೇಕಾಗತ್ತೆ. ಖಂಡಿತ ನಿಮ್ ಫೀಡ್ಬ್ಯಾಕ್ ಅನ್ನ ತಗೊಂಡು, ನಮಗೂ ಸ್ವಲ್ಪ ಇದೆ, ಕೆಲವು ಐಡಿಯಾಸು ಇದೆ, ಬಟ್ ಅದನ್ನ ಇಂಪ್ಲಿಮೆಂಟೇಷನ್ಗೆ ಹೇಗೆ ತರಬೇಕು ಅನ್ನೋ ವಿಚಾರ ಇದೆ. ಖಂಡಿತವಾಗಿ ಬರೋ ದಿನಗಳಲ್ಲಿ ಈಗ ತುಂಬಾ ಕೆಲಸ ನಾವು ಮಾಡ್ತಾ ಇದೀವಿ, ಸಾಕಷ್ಟು ಕೆಲಸ. ಅದ್ರ ಜೊತೆಗೆ ನೀವು ಹೇಳ್ದಂಗೆ ಅಧಿಕಾರಿಗಳ ಲಭ್ಯತೆಯನ್ನ ಖಾತ್ರಿ ಪಡಿಸೋದು ಕೂಡ ನಮ್ಮ ಜವಾಬ್ದಾರಿ ಇದೆ. ಇದನ್ನ ಒಂದು ಸಿಸ್ಟಮ್ ಮುಖಾಂತರನೇ ಹೇಗೆ ಮಾಡಬೇಕು ಅನ್ನೋದನ್ನ ವಿಚಾರ ಮಾಡ್ತೇವೆ. ಖಂಡಿತ ಬೆಳಗಿಂದ ನಿರಂತರವಾಗಿ 7 ಗಂಟೆಗಳ ಕಾಲ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಕಲೇಶಪುರ ಕ್ಷೇತ್ರದ ಜನತೆಯ ಸಮಸ್ಯೆಯನ್ನು ನಿರಂತರವಾಗಿ ಆಲಿಸಿರ್ತಕ್ಕಂಥ ಮಾನ್ಯ ಉಸ್ತುವಾರಿ ಸಚಿವರು ಮತ್ತೆ ರಾಜ್ಯದ ಕಂದಾಯ ಸಚಿವರಾದಂತಹ ಕೃಷ್ಣಬೈರೇಗೌಡರಿಗೆ ನನ್ನ ಕ್ಷೇತ್ರದ ಜನತೆ ವತಿಯಿಂದ ಅನಂತ ಧನ್ಯವಾದಗಳು ಈ ಸಂದರ್ಭದಲ್ಲಿ ನೀಡುತ್ತೇನೆ. ಅದೇ ರೀತಿಯಲ್ಲಿ ಮಾನ್ಯ ಸಂಸದರು ಹಾಸನ ಲೋಕಸಭಾ ಕ್ಷೇತ್ರ, ಅವರು ಕೂಡ ಬೆಳಗ್ಗೆಯಿಂದ ತುಂಬಾ ಇಂಟ್ರೆಸ್ಟ್ ತಗೊಂಡು ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಕೂಡ ಕ್ಷೇತ್ರದ ಜನತೆ ಪರವಾಗಿ ಅನಂತ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಅದೇ ರೀತಿಯಲ್ಲಿ
ಅಧಿಕಾರಿ ವರ್ಗದವರು ಕೂಡ ಬೆಳಗ್ಗೆಯಿಂದ ಪಾಪ ಊಟಕ್ಕೂ ಹೋಗಿದರಲ್ಲೂ ಗೊತ್ತಿಲ್ಲ ಪಾಪ ನಿರಂತರವಾಗಿ ಕ್ಷೇತ್ರದ ಜನತೆಯ ಪರವಾಗಿ ಬೆಳಗ್ಗೆಯಿಂದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಕೂಡ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳು ಅವ್ರಿಗೂ ಕೂಡ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಎಲ್ಲರ ಪರವಾಗಿ ಅನಂತ ಧನ್ಯವಾದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ, ಅವರು ಕೂಡ ಅನಂತ ಧನ್ಯವಾದ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಲ್ಲಿ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು, ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರು, ಎಲ್ಲ ಸಾರ್ವಜನಿಕರು, ವಿವಿಧ ಸಂಘಟನೆಯ ಮುಖಂಡರು ಕೂಡ ಒಂದು ಕಡಿಮೆ ಅವಧಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಾ. ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದ ಹೇಳ್ತೀನಿ. ಅದೇ ರೀತಿಯಲ್ಲಿ ಎಲ್ಲಾ ಪಕ್ಷದ ಮುಖಂಡರುಗಳು ಕೂಡ ಅನಂತ ಧನ್ಯವಾದವನ್ನು ಹೇಳ್ತಾ, ಮುಂಬರ್ತಕ್ಕಂಥ ದಿನಗಳಲ್ಲಿ ತಾವು ಕೊಟ್ಟಿರ್ತಕ್ಕಂಥ ಅರ್ಜಿಗೆ ಹಂತವಾಗಿ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮತ್ತೆ ತಾಲೂಕಾಡಳಿತ ಮಾಡುತ್ತೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತ ಕ್ಷೇತ್ರದ ಜನತೆಗೆ, ಅಧಿಕಾರಿ ವರ್ಗದವರಿಗೆ ಮತ್ತೆ ಮಾನ್ಯ ಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯರಿಗೆ, ಎಲ್ಲಾ ಪಕ್ಷದ ಮುಖಂಡರು, ವರಿಷ್ಠರುಗಳಿಗೆ ಮತ್ತೆ ಅಧಿಕಾರಿ ವರ್ಗದವರಿಗೆ ಧನ್ಯವಾದ ಹೇಳ್ತೀನಿ. ತಮ್ಮೆಲ್ಲರೂ